ಥ್ಯಾಂಕ್ ಯು. ಪ್ರತಿ ವರ್ಷ ಬರ್ಡೇ ಅಂದಾಗ ಏನಾದರೂ ಒಂದು ಸರ್ಪ್ರೈಸ್ ಇಟ್ಕೊಂಡಿದ್ದೆ ಫ್ಯಾನ್ಸಿಗೋಸ್ಕರ. ಬಟ್ ಈ ಸಲ ಫ್ಯಾನ್ಸ್ ಏನು ನಿರಾಸ ಮಾಡಿದ್ರು ರೀಸನ್ ನಿರಾಸೆ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ. ಬಿಕಾಸ್ ಉಗ್ರದಿಂದ ಫೋಟೋ ರಿಲೀಸ್ ಮಾಡಿ ಪಿಕ್ಚರ್ ಮೋರ್ ದೆನ್ ಎನಿಥಿಂಗ್ ಏನೇ ಬಿಟ್ಟರು ಸ್ವಲ್ಪ ಅಚ್ಚುಕಟ್ಟಾಗಿ ಬರಬೇಕು, ಕರೆಕ್ಟಾಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋದಷ್ಟೇ ನಮ್ಮ ಕಾಳಜಿ, ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಉಗ್ರದಮ್ ಆಗಲಿ, ಅಫ್ಕೋರ್ಸ್ ಇವನ್ ಪರಾಕ್ ಆಗಲಿ ಏನಾದ್ರು ಒಂದು ಆಚೆ ಬರಬೇಕಾಗಿತ್ತು. ಬಟ್ ಅದಕ್ಕೆ ಆದಂಥ ಕಾರಣಗಳಿವೆ. ಅದು ಬಿಟ್ಟರೆ ಬೇರೆ ಯಾವ ಉದ್ದೇಶ ಒಂದೇ ಕಾರಣದಿಂದ ಕಷ್ಟ ಆಗಿದೆ. ಬಟ್ ಆದಷ್ಟು ಬೇಗ ಒಂದು ಒಳ್ಳೆ ರೀತಿಯಲ್ಲಂತೂ ನಮ್ಮ ಉಗ್ರದಮ್ ಆಗಿರ್ಬೋದು, ಪರಾಕ್ ಆಗಿರ್ಬೋದು, ಬಟ್ ಇಮಿಡಿಯೇಟಾಗಿ ಉಗ್ರದಮ್ಮಿಂದ ವೆರ್ ಇಸ್ ಸಮಥಿಂಗ್ ಗುಡ್, ಅದನ್ನೆಲ್ಲ ನಿಮಗೆ ಮೆಚ್ಚುಗೆ ಆಗೋ ಥರ ಮಾಡ್ತೀವಿ ಅಂತ ಅನ್ಬೋದು. ಸರ್ ನೀವು ಒಂದು ಹುಟ್ಟುಹಬ್ಬ ಅಂದಾಗ ಒಂದು ನಿರೀಕ್ಷೆ ಇದೆ. ಸೊ ಸರಿ ಸ್ವಲ್ಪ ಕಳೆದ ವರ್ಷ ನನಗೂ ಗೊತ್ತಿಲ್ಲಪ್ಪ ಯಾಕಂದ್ರೆ ದೇರ್ ಇಸ್ ಅ ರೀಸನ್ ಬೇರೆ. ಈಗ ನಾವು ಹಲವಾರು ದಿನದಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಬಟ್ ಸನ್ನಿವೇಶ ಸಿಚುವೇಶನ್ಸು ನಮ್ಮ ಕೈಯಲ್ಲಿರಲ್ಲ, ಘಟನೆಗಳು, ಖುಷಿಗಳು. ಸೊ ಹಾಗಾಗಿ ಇರ್ಬೋದು, ಅದು ನಮ್ಮ ಒಂದು ಪ್ರಾಬ್ಲಮ್ಮು. ಸೊ ಅದರಿಂದ ಯಾರು ವರಿ ಮಾಡೋ ಅಂಥದ್ದೇನಲ್ಲ ಈಗ. ಸೊ ಹಾಗಾಗಿ ಆದಷ್ಟು ಬೇಗ ಬೇರೆ ರೀತಿಯಲ್ಲಿ ಒಂದು ಒಳ್ಳೆ ವಿಡಿಯೋ ಸಮಥಿಂಗ್ ರಿಲೇಟೆಡ್ ಟು ಮೂವೀಸ್ ಏನಾದ್ರು ಬರುತ್ತೆ. ಐ ಆಮ್ ಸೋ ಸಾರಿ. ನನಗೆ ಬೇಜಾರಾಗ್ತದೆ. ಇದು ಯಾವಾಗಲೂ ಆಗ್ತಿರ್ಲಿಲ್ಲ. ನಾರ್ಮಲಿ ತುಂಬ ಚೆನ್ನಾಗಿ ಒಂದು 17th ತುಂಬ ಸರ್ಪ್ರೈಸಿಂಗ್ ಆಗಿ ನನ್ನ ತುಂಬ ಇಷ್ಟಪಡೋ ನಮ್ಮ ಅಭಿಮಾನಿಗಳಿಗೆಲ್ಲ ಏನಾದ್ರು ಸರ್ಪ್ರೈಸ್ ಕೊಡ್ತಾರೆ. ಬಟ್ ತಪ್ಪಿಗೆ ಅಟ್ಲೀಸ್ಟ್ ಕೂಡ ಕೊಟ್ಟಿದ್ದೀವಲ್ಲ, ಪ್ಲೀಸ್ ಐ ಹೋಪ್ ಎಲ್ಲ ಇಷ್ಟ. ಸರ್ ನೀವು ಮಾತಿನ ಮಧ್ಯೆ ಒಂದು ಹೇಳ್ತೀರಾ, ಟೆಕ್ನಿಕಲ್ ಇಶ್ಯೂಸ್ ಆಗಿರ್ಬೋದು, ಏನೋ ಟೆಕ್ನಿಕಲ್ ಇಶ್ಯೂಸ್ ಆದರೆ ಇಷ್ಟೊತ್ತಿಗೆ ನೀವು ಕ್ಲಿಯರ್ ಮಾಡ್ತಿದ್ರೆ ಅದಕ್ಕೆ ಯಾವುದೇ ಅವಕಾಶ ಇರ್ತಾ ಇರಲಿಲ್ಲ. ಬಟ್ ಒತ್ತಿ ಹೇಳ್ತೀರಾ ಐತಕರ ಘಟನೆ, ಡೈರೆಕ್ಟ್ ಮಾತಾಡಬೇಕಾದ್ರೂ ಐತಕರ ಘಟನೆ ಅಂತಂದರೆ ಐತಕರ ಘಟನೆ ಏನು ಹೇಳಿ? ಅಮ್ಮ ಅದನ್ನು ಹೇಳ್ಕೋಬೇಕು ಅಂತಲೂ ಇಷ್ಟ ಅಲ್ಲ. ಫಸ್ಟ್ ಕೆಲವು ವಿಚಾರಗಳನ್ನ ನಾವೇ ಇಟ್ಕೋಬೇಕು ಅಂತ ನಾನು ಅಂದ್ಕೊಂಡು ನಂಬಿರೋ. ಸೊ ಹಾಗಾಗಿ ಆಮೇಲೆ ಏನೇ ಗ್ಲಿಚಸ್ ಅಂತ ಬಂದರೂ ಸಮ್ಟೈಮ್ಸ್ ಔಟ್ಪುಟ್ ಕರೆಕ್ಟಾಗಿ ಬರೋವರೆಗೂ ಅಷ್ಟು ಸುಲಭವಾಗಿ ಬರೋಲ್ಲ, ಯಾವುದೇ ಸನ್ನಿವೇಶ ಆಗಲಿ, ಯಾವುದೇ ಸಿಚುವೇಶನ್ ಆಗಲಿ. ಸೊ ಎಲ್ಲದನ್ನೂ ಪರಿಗಣಿಸಿ ಎಲ್ಲದನ್ನೂ ಯೋಚನೆ ಮಾಡಬೇಕು ಅಂತ ಕೆಲವು ವಿಷಯಗಳಿಂದ. ಸರ್, ಈ ಸಂದರ್ಭದಲ್ಲಿ ಅದು ಕೇಳೋದು ಸರ್ ಗೊತ್ತಿಲ್ಲ. ಅಹಿತಕರ ಘಟನೆ ಅಂತ ಅಂದರೆ ತಿಳಿದಿರೋ ಮಾಹಿತಿ ಪ್ರಕಾರ ಸಹ ನಿರ್ಮಾಪಕರ ಮಗ ತೀರ್ಕೊಂಡಿದ್ದಾರೆ ಅಂತ ಕೇಳ್ಕೊಂಡ್ರಿ. ಯಾವ ಚಿತ್ರದ ಸಹ ನಿರ್ಮಾಪಕರು ಅಂತ ನನಗೆ ಗೊತ್ತಿಲ್ಲ. ನನ್ನ ಫ್ರೆಂಡ್ ಮಗ ಅಂತ ಸರ್ KGF ಅಲ್ಲೂ ಕೂಡ ಇದ್ದಿರೋದ್ರಿಂದ ಹೌದು ನಮ್ಮ ಹೈದರಾಬಾದಲ್ಲಿ ನಡೆದಿರುವಂಥ ಘಟನೆ ಹೌದು. ಮೈ ಡಿಯರ್ ಫ್ರೆಂಡ್ ಬೇಸಿಕಲಿ ಒಂದೇ ಸರ್ಕಲ್ ಆಗಿರೋದ್ರಿಂದ ಗ್ರೇಟ್. ಆ್ಯಂಡ್ ಅಫ್ಕೋರ್ಸ್ ಬಿಟ್ಬಿಡಿ ಅದನ್ನು, ಆ ವಿಷಯನ ಅದನ್ನು ಮಾತಾಡೋದು ಬೇಡ. ಸೊ ಹಾಗಾಗಿ ಇದನ್ನು ಅರ್ಥ ಮಾಡ್ಕೊಡಿ ಸಾಕು. ಆದಷ್ಟು ಬೇಗ ಒಂದು ಒಳ್ಳೆ ವಿಚಾರದಲ್ಲಿ ಒಂದು ಸಿಗ್ತೀನಿ ಸರಿ. ಓಕೆ ಸರ್, ಒಳ್ಳೆ ವಿಚಾರ ಬರೋಬರಾದ್ರೆ ನಿಮ್ಗೆ 2 ಸಿನಿಮಾ ಅನೌನ್ಸ್ ಆಗಿರೋದು. ಹೌದು, ಯೂಶಲಿ ಇವಾಗಿರುವಂಥ ಥಿಯೇಟರ್ ಸಮಸ್ಯೆಯಲ್ಲಿ ಸ್ಟಾರ್ಸ್ಗಳೆಲ್ಲ ವರ್ಷಕ್ಕೆ 1-2 ಸಿನಿಮಾ ಮಾಡಬೇಕು ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಸಿನಿಮಾದ ಲೇಟ್ ಆಗ್ತಿದೆ. ಅಟ್ಲೀಸ್ಟ್ ಈ ವರ್ಷ 2 ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ಬೋದು. ಕಮಿಂಗ್ 26 ಸರ್ ನಿಜವಾಗ್ಲೂ ಜೆನ್ಯೂನ್ಲಿ ಹಾರ್ಡ್ ವರ್ಕ್ ಅಂತೂ ಮಾಡ್ತೀವಿ 2 ಸಿನಿಮಾ ಥರಕ್ಕೆ. ಎಲ್ಲ ಕೌಂಟ್ ಆಗುತ್ತೆ, ಸಿಚುವೇಶನ್ಸು, ಶೂಟಿಂಗು, ಡೇಟ್ಸು, ಆಮೇಲೆ ಪ್ಲ್ಯಾನಿಂಗು, ಸಮ್ಟೈಮ್ಸ್ ಮಳೆ, ಟೈಮ್ ಎಲ್ಲ ಸಿಚುವೇಶನ್. ಸೊ ಬಟ್ ಆದಷ್ಟು 2 ಸಿನಿಮಾನು 26ಅಲ್ಲೇ ಬರೋ ಹಾಗೆ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಸೊ ಹೋಪ್ಫುಲಿ ಇದಕ್ಕಿಂತ ಜಾಸ್ತಿ ಡೀಟೇಲ್ಸ್ ಕೊಟ್ಬಿಟ್ರೆ ನನಗೆ ನೆಕ್ಸ್ಟ್ ಪಬ್ಲಿಸಿಟಿ ಮಾಡಿ ಸಾಗುತ್ತೆ. ಓಕೆ. ಬಗ್ಗೆ ಮಾತಾಡೋದು ಉಗ್ರ ಇಲ್ಲ ಅದರಷ್ಟು ಆಗಲಿಲ್ಲ. ಬಟ್ ಆ್ಯಕ್ಚುಲಿ ಎರಡರದ್ದು ಕೆಲಸಬೇಕಲ್ಲ. ಉಗ್ರದೊಂದು 24 ಬರ ದರ್ ಇಸ್ ಒಂದು 700 ಇಯರ್ಸ್ ಬ್ಯಾಕ್ ಅಂದರೆ ಇನ್ನೊಂದು 50 ಇಯರ್ಸ್, 2 ಡಿಫ್ರೆಂಟ್ ಶೇಡ್ಸ್. ಏನೋ ಒಂದು ಎಕ್ಸೈಟ್ಮೆಂಟ್ ಇದೆ. ಮೋರ್ ದೆನ್ ಎನಿಥಿಂಗ್ ಫಸ್ಟ್ ಟೈಮ್ ಇರೋದಕ್ಕೆ ಡ್ರಾಮಾ ಅಂತ ಮಾಡ್ತೀನಿ. ಅದರಲ್ಲಿ I like my idea of I really like them. And of course, I'm not
ನಮಗೊಂದು ಖುಷಿ ಇದೆ. ಸೊ ವರ್ಕಿಂಗ್. ಸೊ ಉಗ್ರಾಯುಧಮಗೋಸ್ಕರ ತೀರ್ಥಹಳ್ಳಿನಲ್ಲಿ ಸೆಟ್ ಆಗ್ತಿದ್ದೀರಾ? ಹೌದು, ಇತ್ತೀಚೆಗೆ ಚೆನ್ನಾಗಿ ನಡೀತದೆ ಅದು. ಶೂಟಿಂಗ್ ಸದ್ಯದಲ್ಲೇ ಹೋಗ್ತಾ ಇದೆ. ಸರ್ ಮುಹೂರ್ತ ಸಂದರ್ಭದಲ್ಲಿ ಪ್ರಾಮಿಸ್ ಮಾಡಿದ್ರು, ಅಂದರೆ ನೀವು ಹೇಳ್ತಾ ಇರ್ತೀರಿ ಪ್ರತಿ ಬಾರಿ ವರ್ಷಕ್ಕೆ ಸಿನಿಮಾ ಮಾಡಲ್ಲ ಅಂತ, ಬಟ್ ನಾನು ಮಾಡ್ತೀನಿ ಅಂತ ಮುಹೂರ್ತ ಬೇಕಂದ್ರೆ ಗಂಡ ಮಕ್ಕಳಲ್ಲಿ ಹೇಳ್ತಾರೆ. ಸೊ ಅದನ್ನು 2026 ಕಂಪ್ಲೀಟ್ ಮಾಡ್ತೀರಾ, ಯಶಸ್ವಿ ಕೊಡ್ತೀರಾ ಅಭಿಮಾನಿಗಳು? ಬಹುಶಃ ಮಾಡ್ತಾರೆ ಅಲ್ಲ. ಇದು ಪಿಕ್ಚರ್ ಅಂದ್ರೆ ಏನು ಗೊತ್ತಿಲ್ಲ, ಕ್ವಾಲಿಟಿ ಔಟ್ಪುಟ್. ನಾನೇನೇನೋ ನನಗೆ ನಾವು ಕೊಟ್ಟಾಗ ನಮಗೆ ಫಸ್ಟ್ ತೃಪ್ತಿ ಆಗಬೇಕು. ಅದು ಚೆನ್ನಾಗಿದೆಯಾ, ನಾನು ನೋಡ್ದಿರೋ ಚೆನ್ನಾಗಿದೆಯಾ, ನನಗೆ ಖುಷಿ ಕೊಡ್ತಿದ್ಯಾ, ನನಗೆ ತೃಪ್ತಿ ಆಗ್ತಿದೆಯಾ. ನನಗೆ ಆಗಿಲ್ಲ ಅಂತ ನಾನು ಬೇಗಮ್ಮ ಆಚೆ ಮಾಡೋದು. ಸೊ ಹಾಗಾಗಿ ಆದಷ್ಟು ಅಷ್ಟೇ ಕಾಳಜಿ ವಹಿಸಿ ಪ್ರೀತಿಯಿಂದ ಸಿನಿಮಾಗಳನ್ನ ಮಾಡ್ತಾರೆ. ಆ್ಯಂಡ್ ಮೋರ್ ದನ್ ಪರಾಕ್ ಒಂದು ಸ್ವಲ್ಪ ದಿನ ಶೂಟಿಂಗ್ ಮಾಡಿದ್ವಿ, ನೆಕ್ಸ್ಟ್ ಉಗ್ರಾದೊಂದು ಕಂಪ್ಲೀಟ್ ಮಾಡ್ಬೋದು, ಎನಿಮೇಟರ್ ಮತ್ತು ಪರಾಕ್. ಸೊ ಇಟ್ ಡಿಪೆಂಡ್ಸ್ ಅಗೇನ್ ಅಬೌಟ್ ಮೈ ಅವೈಲಬಲ್ ಡೇಟ್ಸ್ ಪ್ರಕಾರ ಅದೇನೋ ಮಾಡ್ಬೋದಿಲ್ಲ. ನಾವು ಕಾಶ್ಮೀರ ಸಿನಿಮಾ ಮಾಡ್ಬೋದು, ಬಟ್ ಎರಡು ಪಿಕ್ಚರ್ ಅಂತೂ ಮುಂದಿನ ಟ್ರೈ ಮಾಡಿ. ಹೈ ಬಡ್ಜೆಟ್